ಸ್ನೇಹಿತರೆ, ನನ್ನ ಕೈಯಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಪಾನೀಯ ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಪಾನೀಯ ಎಷ್ಟೊಂದು ಚಮತ್ಕಾರದ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೀವೆಲ್ಲರೂ ಒಂದು ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಕೊಬ್ಬನ್ನ ಕರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಇಷ್ಟೆಲ್ಲ ರೀತಿಯಾಗಿ ಒಂದು ಡಯಟ್ ಅನ್ನ ಫಾಲೋ ಮಾಡ್ತೀವಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಎಕ್ಸಸೈಸ್ಗಳನ್ನ ಮಾಡೋದಿರ್ಬೋದು, ಹೆವಿ ಸರ್ಕಸ್ಗಳನ್ನ ಮಾಡೋದಿರ್ಬೋದು ಮಾಡ್ತೀವಿ. ಆದ್ರೆ ಇಷ್ಟೆಲ್ಲ ಮಾಡಿದ್ರು ನಮ್ಮಿಂದ ಒಂದು ಬೊಜ್ಜನ್ನ ಕರಗಿಸ್ಕೊಂಡು ಸಣ್ಣ ಆಗೋದು ಒಂದು ಕಷ್ಟಕರವಾದ ಮಾತು ಅಂತ ಹೇಳ್ಬೋದು. ಆದ್ರೆ ಈ ಒಂದು ಅರ್ಧ ಗ್ಲಾಸ್ ಪಾನೀಯ ಅಂತ ಏನಿದೆ, ಇದನ್ನ ನಾವು ಕುಡಿಯೋದ್ರಿಂದ ದಿನಕ್ಕೆ ಒಂದು ಬಾರಿ, ಅದು ರಾತ್ರಿ ಮಲ್ಕೊಳ್ಳೋ ಮುಂಚೆ ಕುಡಿದು ಮಲಗೋದ್ರಿಂದ ಇದು ನಮ್ಮ ದೇಹದಲ್ಲಿ, ನಾವು ಮಲಗಿದ್ದಾಗಲೇ ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸುವ ಕೆಲಸವನ್ನ ಮಾಡುತ್ತೆ. ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನ ಕರಗಿಸಿ ನಮ್ಮ ದೇಹವನ್ನ ಒಂದು ಫಿಟ್ ಆಗಿ ಇರೋ ಹಾಗೆ ಮಾಡೋದಕ್ಕೆ ಈ ಒಂದು ಅರ್ಧ ಗ್ಲಾಸ್ ಪಾನೀಯ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಅಷ್ಟೊಂದು ಶಕ್ತಿಯುತವಾದ ಒಂದು ಪಾನೀಯ ಅಂತ ಹೇಳ್ಬೋದು. ಈ ಒಂದು ಅರ್ಧ ಗ್ಲಾಸ್ ಪಾನೀಯನ ನೀವು ಮಲಗಿದ್ದಾಗಲೇ ನಿಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸುವ ಕೆಲಸ ಮಾಡುತ್ತೆ ಅಂದ್ರೆ ಯಾರು ತಾನೇ ಇದನ್ನ ಕುಡಿಬೇಕು, ಸಣ್ಣ ಆಗ್ಬೇಕು ಅಂತ ಅನ್ಕೊಳ್ಳಲ್ಲ ಅಲ್ವಾ? ಖಂಡಿತ ಈ ಒಂದು ಪಾನೀಯ ಅದು ಹೇಗೆ ನಮ್ಮ ದೇಹದಲ್ಲಿ ತೂಕವನ್ನ, ಬೊಜ್ಜನ್ನ ಕರಗಿಸುವ ಕೆಲಸವನ್ನ ಮಾಡುತ್ತೆ, ಹಾಗೆ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ, ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನು, ಅದು ಹೇಗೆ ನಮ್ಗೆ ಹೆಲ್ಪ್ ಮಾಡುತ್ತೆ, ಎಲ್ಲದನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಆಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಅಭಿಪ್ರಾಯವನ್ನು ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಮಲಗಿದ್ದಾಗ ಅಥವಾ ಮಲಗಿರುವಾಗ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಬೋದು, ಕೊಬ್ಬನ್ನ ಕರಗಿಸ್ಕೊಳ್ಬೋದು, ಸಣ್ಣ ಆಗ್ಬೋದು ಅಂತ ಹೇಳಿದ್ರೆ ಎಲ್ಲರಿಗೂ ಸ್ವಲ್ಪ ಫನ್ನಿ ಅಂತ ಅನ್ಸ್ಬೋದು. ಆದ್ರೆ ಇದು ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಮಲಗಿರುವಾಗ ನಮ್ಮ ದೇಹದಲ್ಲಿ ಬೊಜ್ಜು ಕರಗುವಿಕೆ ಅನ್ನೋದು ಅಂದ್ರೆ ಆ ಕೆಲಸ ನಡಿಬೇಕು ಅಂದ್ರೆ ಅದಕ್ಕೆ ತಕ್ಕನಾದ ಒಂದು ಮುನ್ಸೂಚನೆ ನಮ್ಮ ದೇಹಕ್ಕೆ ಸಿಗ್ಬೇಕು. ಅದು ಸಿಗ್ಬೇಕು ಅಂತ ಹೇಳಿದ್ರೆ ಮಲಗುವ ಮುಂಚೆ ನಾವು ಈ ರೀತಿಯಾದ ಒಂದು ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಇದರಲ್ಲಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಒಂದು ಮುನ್ಸೂಚನೆಯನ್ನ ಕೊಡುತ್ತೆ. ಇದು ಬೊಜ್ಜು ಕರಗುವಿಕೆಗೆ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತದ್ದು ಅಂತ ಹೇಳಿ. ಹಾಗೆ ನಾವು ಈ ಒಂದು ಪಾನೀಯವನ್ನ ಕುಡಿದಾಗ ಇದು ನಮ್ಮ ದೇಹದಲ್ಲಿ ಬೊಜ್ಜು ಕರಗುವಿಕೆ ಪ್ರಕ್ರಿಯೆಗೆ ಬೇಕಾಗಿರುವಂತಹ ಮೆಟಬಾಲಿಕ್ ಸಿಸ್ಟಮ್ ಅಲ್ಲಿ ಮೆಟಬಾಲಿಕ್ ಫಂಕ್ಷನ್ ಚೆನ್ನಾಗಿ ನಡೀತಾ ಇದೆಯಲ್ವಾ, ಆ ಫಂಕ್ಷನ್ನ ಚೆನ್ನಾಗಿ ನಡೆಯೋ ಹಾಗೆ ಮಾಡುತ್ತೆ. ನಾವು ದಿನಪೂರ್ತಿ ತಿಂದಿರುವ ಆಹಾರ ಪದಾರ್ಥಗಳು ಸರಿಯಾಗಿ ನಮ್ಮ ದೇಹದಲ್ಲಿ ಡೈಜೆಷನ್ ಆಗಬೇಕು ಅಂತ ಹೇಳಿದ್ರೆ ಮೆಟಬಾಲಿಕ್ ಫಂಕ್ಷನ್ ಅನ್ನೋದು ಚೆನ್ನಾಗಿರ್ಬೇಕು, ಚಯಾಪಚಯ ಕ್ರಿಯೆ ಅನ್ನೋದು ಚೆನ್ನಾಗಿ ನಡೀಬೇಕು. ಈ ಕ್ರಿಯೆಗಳು ಚೆನ್ನಾಗಿ ನಡೆಯೋದಕ್ಕೆ ಈ ಪಾನೀಯ ಅನ್ನೋದು ಹೆಲ್ಪ್ ಮಾಡುತ್ತೆ. ಅದರ ಜೊತೆಯಲ್ಲಿ ಇದು ಚೆನ್ನಾಗಿ ಡೈಜೆಷನ್ ಆಗಿರುವ ಆಹಾರ ಪದಾರ್ಥದಲ್ಲಿರುವಂತ ಕೆಟ್ಟ ಟಾಕ್ಸಿನ್ಸ್ಗಳನ್ನ ಹೊರಗಡೆ ಹಾಕೋ ಮುಖಾಂತರ ನಮ್ಮ ಒಂದು ಹೊಟ್ಟೆಯನ್ನ ಕ್ಲೀನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ಅಲ್ಲದೆ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವ ಫ್ಯಾಟ್ ಅನ್ನ ಕರಗಿಸಿ ಅದನ್ನು ಕೂಡ ಡೈಜೆಷನ್ ಮುಖಾಂತರ ಹೊರಗಡೆ ಹಾಕೋದಕ್ಕೆ ಈ ಒಂದು ಪಾನೀಯ ಹೆಲ್ಪ್ ಮಾಡುತ್ತೆ. ಅದರ ಜೊತೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಅನ್ಹೆಲ್ದಿ ಒಂದು ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ. ಎದ್ದ ತಕ್ಷಣ ನಮ್ಗೆ ಒಂದು ಫುಲ್ ಶುಗರ್ ಹಾಕಿರುವಂತ ಟೀ ಅಥವಾ ಕಾಫಿಯನ್ನ ಕುಡಿಯೋ ಒಂದು ಅಭ್ಯಾಸ ಆಗಿರ್ಬೋದು, ಅಥವಾ ಏನಾದ್ರೂ ಬ್ರೆಡ್ ಬಿಸ್ಕೆಟ್ ಅನ್ನ ತಿನ್ನೋ ಅಭ್ಯಾಸ ಆಗಿರ್ಬೋದು, ಏನಾದ್ರೂ ಒಂದು ಸಿಹಿ ಪದಾರ್ಥ ಆಗಿರ್ಬೋದು, ಎಣ್ಣೆ ಪದಾರ್ಥ ಆಗಿರ್ಬೋದು, ಒಟ್ಟಿನಲ್ಲಿ ಅನ್ಹೆಲ್ದಿ ಫುಡ್ ಯಾವುದೇ ಆಗಿದ್ರು ಅದರ ಮೇಲಿನ ಕ್ರೇವಿಂಗ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ. ಒಂದು ಕ್ಯಾಲೋರಿಯನ್ನ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದಕ್ಕೆ, ದಿನಪೂರ್ತಿ ಕ್ಯಾಲೋರಿಯನ್ನ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದು ದಿನವೆಲ್ಲ ನಮ್ಮ ದೇಹದಲ್ಲಿ ಒಂದು ಮೆಟಬಾಲಿಕ್ ಫಂಕ್ಷನ್ ಚೆನ್ನಾಗಿ ಚುರುಕಾಗಿ ನಡೆಯೋದಕ್ಕೆ ಈ ಒಂದು ಪಾನೀಯ ಅನ್ನೋದು ಹೆಲ್ಪ್ ಮಾಡುತ್ತೆ. ನಾವು ರಾತ್ರಿ ಮಲ್ಕೊಳ್ಳೋ ಮುಂಚೆ ಕುಡಿಯೋದ್ರಿಂದ ಒಬ್ಬ ಮನುಷ್ಯನಿಗೆ ನಿದ್ದೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಒಂದು 8 ಗಂಟೆಗಳ ನಿದ್ದೆ ಅನ್ನೋದು ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ದಿನಪೂರ್ತಿ ನಮಗೆ ಒಂದು ಆಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ, ಒಂದು ಸ್ಟ್ರೆಸ್ಫುಲ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಕೂಡ ಆಗುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ. ಬೊಜ್ಜಿನ ಮೂಲಕ್ಕೆ ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಸ್ಟ್ರೆಸ್ ಮತ್ತೆ ಹಾರ್ಮೋನಲ್ ಚೇಂಜಸ್ ಕೂಡ. ಇದು ಆಗ್ಬಾರ್ದು ಅಂತ ಹೇಳಿದ್ರೆ ನಮ್ಗೆ ಚೆನ್ನಾಗಿ ನಿದ್ದೆ ಅವಶ್ಯಕತೆ ಅನ್ನೋದು ಇರುತ್ತೆ. ಈ ರೀತಿಯಾಗಿ ಒಂದು ಪಾನೀಯಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ, ಅದರಲ್ಲೂ ಈ ಪಾನೀಯನ ನೀವು ಕುಡಿಯೋದ್ರಿಂದ ನಿಮ್ಮ ನಿದ್ದೆಗೂ ಕೂಡ ಒಂದು ಡಿಸ್ಟರ್ಬ್ ಇಲ್ಲದೆ ಚೆನ್ನಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಈ ಒಂದು ಪಾನೀಯ ಅನ್ನೋದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಈ ಒಂದು ಪಾನೀಯ ಹೇಗೆ ಪ್ರಿಪೇರ್ ಮಾಡೋದು, ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಏನು ಅದನ್ನ ತಿಳ್ಕೊಂಡ್ ಬರೋಣ. ಈ ಒಂದು ಪಾನೀಯನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ತುಂಬಾನೇ ಸಿಂಪಲ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್.
ಇಲ್ಲಿ ನಾನು ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರು ಸ್ವಲ್ಪ ಬಿಸಿಯಾಗಿ ಕುದಿಯೋದಕ್ಕೆ ಶುರುವಾದ್ಮೇಲೆ ನಾವು ದಿನನಿತ್ಯ ಅಡುಗೆಗೆ ಬಳಸುವ ಲವಂಗವನ್ನು ಒಂದು 5ರಿಂದ 6 ಪೀಸಸನ್ನು ಇದಕ್ಕೆ ಸೇರಿಸಿದ್ದೀನಿ. ಈ ಲವಂಗ ಚೆನ್ನಾಗಿ ನೀರಲ್ಲಿ ಕುದಿದು ಅದರ ಕಲರ್ ಬಿಡೋದಕ್ಕೆ ಶುರುವಾಗಬೇಕು. ಇವಾಗ ನಾನು ಒಂದು ಒಂದು 1/4 ಚಮಚಕ್ಕಿಂತ ಕಡಿಮೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹೋಮ್ ಮೇಡ್ ಆಗಿರುವಂಥದ್ದನ್ನೇ ಬಳಸಿ. ಇವೆರಡನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಾವು. 1 ಗ್ಲಾಸ್ ಹಾಕಿರುವಂಥದ್ದು ಅರ್ಧ ಗ್ಲಾಸಿಗೆ ಬರೋ ತನಕ. ಆನಂತರ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸಿಗೆ ಶೋಧಿಸಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಿಂಬೆ ರಸವನ್ನು ಸೇರಿಸಿದರೆ ಈ ಒಂದು ಪಾನೀಯ ರೆಡಿ ಆಗುತ್ತೆ. ನೋಡಿದ್ರಲ್ವಾ, ಈ ಒಂದು ಪಾನೀಯ ಕೇವಲ ಅರ್ಧ ಗ್ಲಾಸ್ ಪಾನೀಯನ ಹೇಗೆ ಪ್ರಿಪೇರ್ ಮಾಡಿದೆ, ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಹೇಳಿ. ಇವು ಎಲ್ಲವೂ ಕೂಡ ನಮಗೆ ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು. ಅದರಲ್ಲೂ ಕ್ಲೋವ್ ಅನ್ನೋದು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಲವಂಗ ಇದನ್ನ ನಾವು ದಿನನಿತ್ಯ ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಬಳಸ್ತೀವಿ. ಒಂದು ಗರಂ ಮಸಾಲ ರೀತಿಯಲ್ಲಿ ತುಂಬಾನೇ ಚಿಕ್ಕದಾಗಿರುವಂಥ ಪದಾರ್ಥ, ಆದರೆ ಇದು ತುಂಬಾನೇ ಒಂದು ತೂಕವನ್ನು ಕಡಿಮೆ ಮಾಡೋದಕ್ಕೆ, ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರೋದು ಕೇವಲ ಅಡುಗೆಗೆ ಮಾತ್ರ ಅಂತ ಹೇಳಿ, ಆದರೆ ಇದು ತುಂಬಾನೇ ಒಳ್ಳೆ ರೀತಿಯಲ್ಲಿ ನಮ್ಮ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ನಮ್ಮ ಇನ್ಸುಲಿನ್ ಸರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡಿ ನಮ್ಮ ದೇಹಕ್ಕೆ ಸರಿಯಾಗಿ ಯುಟಿಲೈಸ್ ಆಗೋ ರೀತಿಯಲ್ಲಿ ಹೆಲ್ಪ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ನೀವೆಲ್ಲ ಗಮನಿಸಿರ್ತೀರಾ, ಏನಾದರೂ ಹಲ್ಲಿನ ಸಮಸ್ಯೆ ಇದ್ರೆ ಲವಂಗವನ್ನ ಇಟ್ಕೊಂಡು ನಾವು ಜಗಿದ್ರೆ ಆ ಹಲ್ಲು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಲವಂಗವನ್ನ ತಿನ್ನೋದ್ರಿಂದ ಎಷ್ಟೋ ಆರೋಗ್ಯಕ್ಕೆ ಒಂದು ಪ್ರಯೋಜನಗಳು ಸಿಗುತ್ತೆ. ಅದರಲ್ಲೂ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿರುವಂಥ ಒಂದು ಯೂಸಿನಾಲ್ ಅನ್ನೋ ಒಂದು ಕಾಂಪೌಂಡಿಂದಾಗಿ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನ, ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ಸರಿಯಾಗಿ ನಡೆಯೋದಕ್ಕೆ ಇದು ಒಂದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಸ್ಟೋರೇಜ್ ಆಗಿರೋ ಫ್ಯಾಟನ್ನು ದಿನೇ ದಿನೇ ಕರಗಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಲವಂಗ ಅಂತಾನೆ ಹೇಳ್ಬೋದು. ಹಾಗೆ ಇದರಲ್ಲಿ ಹಾಕಿರುವ ಟರ್ಮರಿಕ್ ಕೂಡ ಅಷ್ಟೇ, ಮತ್ತೆ ಲೆಮನ್ ಕೂಡ ಅಷ್ಟೇ. ಇವೆರಡು ಕೂಡ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುವಂಥದ್ದು, ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದಾಗಿರುವಂಥದ್ದು. ಅದರ ಜೊತೆಯಲ್ಲಿ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬಾನೇ ಒಂದು ಒಳ್ಳೆಯದಾಗಿರುವಂಥ ಪದಾರ್ಥಗಳು. ಈ 3 ಪದಾರ್ಥಗಳನ್ನು ನಾವು ಸೇರಿಸಿ ಈ ಒಂದು ಪಾನೀಯ ಅಥವಾ ವೆಯ್ಟ್ ಲಾಸ್ ಡ್ರಿಂಕನ್ನು ಮಾಡಿಕೊಂಡು ದಿನ ರಾತ್ರಿ ಮಲ್ಕೊಳ್ಳೋ ಮುಂಚೆ ಅರ್ಧ ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಸಾಕು. ನಿಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ ಆಗೋದಕ್ಕೆ ನೀವು ಇನ್ನು ಯಾವುದೇ ರೀತಿ ಸರ್ಕಸ್ ಮಾಡಬೇಕು ಅಂತ ಇಲ್ಲ, ಯಾವುದೇ ರೀತಿ ಹೆಚ್ಚಿನ ಸ್ಟ್ರಿಕ್ಟ್ ಡಯಟ್ ಮಾಡಬೇಕು ಅಂತ ಇಲ್ಲ. ತುಂಬಾನೇ ಆರಾಮಾಗಿ ನೀವು ನಿಮ್ಮ ವೆಯ್ಟ್ ಲಾಸ್ಗೆ ಇದು ಒಂದು ಹೆಲ್ಪ್ ಮಾಡುವಂಥದ್ದು ಈ ಒಂದು ಪಾನೀಯ. ತುಂಬಾನೇ ಸಿಂಪಲ್ ಮತ್ತು ಈಸಿ ಆಗಿರುವಂಥ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ವಿತೌಟ್ ಸೈಡ್ ಎಫೆಕ್ಟ್ಸ್ ನ್ಯಾಚುರಲ್ ಆಗಿ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ತುಂಬಾನೇ ಹೆಲ್ಪ್ಫುಲ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದನ್ನ ಯಾರೆಲ್ಲ ಬಳಸಬಾರ್ದು ಅಂತ ನೋಡೋದಾದ್ರೆ, ಸಣ್ಣ ಮಕ್ಕಳಿಗೆ ಬೇಡ, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವರು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು ಅಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಇದನ್ನ ಬಳಸ್ಬೋದು. ಹಾಗೆ ಇದನ್ನ ಯೂಸ್ ಮಾಡಿ ಇದರಿಂದ ನಿಮಗೆ ಬೆನಿಫಿಟ್ ಸಿಕ್ಕ ಮೇಲೆ ನಮ್ಮ ಈ ಚಾನಲ್ಗೆ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿನ ಯೂಸ್ ಮಾಡೋದಕ್ಕೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.